ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಇವತ್ತು 90 ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು ಬಂದುಬಿಟ್ಟು 12ನೇ ದಿವಸ ಏನಿಲ್ಲ ಡಯಟ್ ರೆಸಿಪೀಸ್ಗಳನ್ನು ಮಾಡಿದ್ದೆ, ಮತ್ತು ಏನು ಹೆಲ್ತಿ ಡ್ರಿಂಕನ್ನು ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ. ಹಾಗೆಯೇ ನನ್ನ ಫೇಸ್ಬುಕ್ ಪೇಜು ಸಹ ಪ್ರೀತಿಯಿಂದ ಕಲಾ ಅಂತಲೇ ಇದೆ, ಅದನ್ನು ಸಹ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಏನೇನು ಮಾಡಿದೆ ನೋಡ್ಕೊಂಬರೋಣ ಬನ್ನಿ. ಹಾಗೆಯೇ ಬೆಳಗ್ಗೆ ಎದ್ದು ಬಿಸಿ ಬಿಸಿ ನೀರು ಕುಡ್ದಾದ ನಂತರ ಈಗ ಒಂದು ಹೆಲ್ತಿ ಡ್ರಿಂಕನ್ನು ಮಾಡ್ಕೊಳ್ಳೋಣ. ಈಗ ಕಾಳು ಮೆಣಸಿನ ಪುಡಿ ಮತ್ತು ಜೀರಿಗೆ, ಶುಂಠಿ ಮತ್ತು ಹಸಿ ಶುಂಠಿ, ಅರಿಶಿನ ಮತ್ತು ನೆಲ್ಲಿಕಾಯಿ, ಒಂದು ಚೂರು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನೋಡಿರಿ, ಒಂದು ಅರ್ಧ ಲೀಟ್ರ್ ನೀರು ಹಾಕಿ ಅದು 1/4 ಲೀಟ್ರ್ ಆಗೋವರೆಗೂ ಕುದಿಸ್ಕೊಂಡು ಕುಡ್ದಾದ ನಂತರ ಈಗ ಬಂದುಬಿಟ್ಟು ಟಿಫನ್ ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಹಾಗೆಯೇ ಅದನ್ನು ಫ್ರೈ ಮಾಡ್ಕೊಂಡಾದ ನಂತರ ಈಗ ಟೋಫು ಅಂದರೆ ಸೋಯಾ ಪನ್ನೀರ್, ಇದು ಆ ಪನ್ನೀರನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂಚೂರು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ. ಈಗ ಫ್ರೈ ಮಾಡ್ಕೊಂಡಾದ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಇನ್ನು ಕ್ಯಾರೆಟು ಮತ್ತು ಹುರುಳಿಕಾಯಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ 1-2 ನಿಮಿಷ. ಈ ಫ್ರೈಡ್ ರೈಸ್ಗೆ ಜಾಸ್ತಿ ಫ್ರೈ ಆಗಬಾರ್ದು, ತರಕಾರಿ ಸಾಫ್ಟ್ ಆಗಬಾರ್ದು, ಸ್ವಲ್ಪ ಕ್ರಂಚಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಎಂಡಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದನ್ನು ಅಷ್ಟೇ 1 ನಿಮಿಷ ಸಾಕು ಫ್ರೈ ಮಾಡ್ಕೊಂಡಾದ ನಂತರ ನೋಡಿರಿ, ಈ ಥರ ಎಲ್ಲ ತರಕಾರಿಗಳನ್ನೂ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕಿದ್ದೀನಿ. ಕಾಳು ಮೆಣಸಿನ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇದು ಬಂದುಬಿಟ್ಟು ಬ್ರೌನ್ ರೈಸು ಓಪನ್ನಾಗಿ ಮಾಡ್ಕೊಂಡಿದ್ದೆ ನಾನು. 2 ಅವರ್ ನೆನೆಸ್ಬಿಟ್ಟು ಬ್ರೌನ್ ರೈಸನ್ನು ಓಪನ್ನಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಒದಗುತ್ತೆ ಅದು. ಹಾಗಾಗಿ ಬ್ರೌನ್ ರೈಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗೋಯಿತು. ಸೂಪರ್ ಡೂಪರ್ ಆಗಿರ್ತಕ್ಕಂಥ ನೋಡಿರಿ, ಪ್ರೋಟೀನ್ ಇದೆ, ತರಕಾರಿ ಇದೆ, ಫೈಬರ್ ಇದೆ, ಬ್ರೌನ್ ರೈಸಲ್ಲಿ ಕಾರ್ಬೋಹೈಡ್ರೇಟೂ ಇದೆ. ಎಲ್ಲನೂ ಒಂದು ಟಿಫನ್ ಅಂದರೆ ಒಂದು ಮೀಲಲ್ಲಿ ಎಷ್ಟು ನೀಟಾಗಿ ಬಂದೋಯ್ತು ನೋಡಿರಿ. ಈ ಥರ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಬ್ರೇಕ್ಫಾಸ್ಟು ಹೊಟ್ಟೆ ತುಂಬೋದಂಗಿರುತ್ತೆ, ಕಾರ್ಬೋಹೈಡ್ರೇಟೂ ಕಡಿಮೆ ಇಂಟೇಕ್ ಆಗುತ್ತೆ. ಈಗ ಮಧ್ಯಾಹ್ನ ಊಟಕ್ಕೆ ನೋಡಿರಿ, ಬ್ರೌನ್ ರೈಸ್ ಬೆಳಗ್ಗೆ ಫ್ರೈಡ್ ರೈಸಿಗೆ ಮಾಡಿದ್ನಲ್ವ ಅದೇ ಇತ್ತು, ಬಾಯ್ಲ್ಡ್ ರೈಸನ್ನು ಇತ್ತಲ್ಲಿ. ಇಲ್ಲಿ ಬಂದುಬಿಟ್ಟು ಕುಕ್ಕರಲ್ಲಿ ಅಳಸಂದೆ ಹೆಸ್ರು ಕಾಳನ್ನು ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಬೆಂಡೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಬಂದುಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಚಟಪಟ ಅಂತ ಸಿಡ್ದಾದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗೋವರೆಗೂ. ಅದು ಫ್ರೈ ಆಗಿದೆ ಈರುಳ್ಳಿ. ಈಗ ಅದಕ್ಕೆ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಇನ್ನು ಹೆಸರು ಕಾಳು ಮತ್ತು ಸ್ವಲ್ಪ ತೆಂಗಿನಕಾಯನ್ನು ಹಾಕಿ ಹೈ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಾಳು ಪಲ್ಯ ರೆಡಿ ಆಗೋಯ್ತು. ಈಗ ಕಾಳು ಬೇಯಿಸಿದ್ನಲ್ವ ಅದೇ ನೀರಲ್ಲಿ ಒಂದು ಸಾಂಬಾರು ಮಾಡ್ಕೊಳ್ಳೋಣ ಅನ್ನಕ್ಕೆ. ನೋಡಿರಿ, ಅದಕ್ಕೆ ಮೇಲ್ಗಡೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಗೋಯ್ತು. ಒಂದು ರಿಚ್ ಪ್ರೋಟೀನ್ ಇರ್ತಕ್ಕಂಥ ಒಂದು ಹೆಸರು ಕಾಳು ಪಲ್ಯ ರೆಡಿ ಆಗೋಯ್ತು. ಈಗ ಬಂದುಬಿಟ್ಟು ನೋಡಿರಿ, ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮೊಟೊನ ಸುಟ್ಟುಬಿಟ್ಟು ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದನ್ನು ಟೊಮೊಟೊನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಕೈಲಿ ಮಾಡ್ಕೊಳ್ಳೋದ್ರಿಂದ ಈ ಥರ ಗೊಜ್ಜುಗಳ್ನೆಲ್ಲ ತುಂಬಾ ರುಚಿಯಾಗುತ್ತೆ. ನೀವು ಮಿಕ್ಸಿಗೆ ಹಾಕೋದು ಬೇಡ, ಏನು ಬೇಡ. ನೋಡಿರಿ, ಸಾಫ್ಟಾಗಿರುತ್ತೆ, ಕೈಯಲ್ಲಿ ಹಿಂಗೆ ಅಂದ್ಕೊಂಬಿಡ್ಬೋದು. ನೋಡಿರಿ, ಈಗ ಹುರಿದಿಟ್ಕೊಂಡಿದ್ದೆಲ್ಲ ಬೆಂಡೆಕಾಯಿನೂ ಸಾಫ್ಟಾಗಿತ್ತು, ಅದನ್ನು ಸಹ ಈ ಥರ ಕೈಯಲ್ಲೇ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಈ ಥರ ಮ್ಯಾಶ್ ಮಾಡ್ಕೊಂಡಾದ ನಂತರ ಎಂಡಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ. ಯಾಕೆಂದರೆ ಕೈ ಉರಿ ಬಂದುಬಿಡುತ್ತೆ ಸ್ಟಾರ್ಟಿಂಗ್ ಏನಾನು ಕೊನೆ ತನಕ ಇಚ್ಚಿಕ್ತಾಯಿದ್ರೆ ಅದನ್ನು ಹಿಂಗೆ ಮ್ಯಾಶ್ ಮಾಡ್ತಾಯಿದ್ರೆ. ಹಾಗಾಗಿ ಎಂಡಲ್ಲಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಹಿಂಗೆ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ರೆಡಿಯಾಗೋಗುತ್ತೆ. ಜಾಸ್ತಿ ಹೊತ್ತು ಉರಿ ಇರಲ್ಲ ಕೈ. ಹಾಗಾಗಿ ಸ್ವಲ್ಪ ಹುಣಸೆ ಹುಳಿನೂ ಹಾಕ್ಕೊಂಡು ಈಗ ಕಾಳು ಬೇಯಿಸಿದ್ನಲ್ಲ, ಹೆಸರು ಕಾಳು ಬೇಯಿಸಿದ್ನಲ್ಲ, ಆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ನೋಡಿರಿ, ಗೊಜ್ಜು ಬೆಂಡೆಕಾಯಿ ಗೊಜ್ಜು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ನೋಡಿ, ಬೆಂಡೆಕಾಯಿ ಗೊಜ್ಜು ಸೂಪರಾಗಿ ರೆಡಿ ಆಗೋಯಿತು. ಮುದ್ದೆಗಂತೂ ಸಖತ್ತಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಒಂಥರ ಏನಾದರೂ ಹುಷಾರಿಲ್ಲದೆ ಇದ್ದಾಗ ಅವ್ರಿಗಂತೂ ಒಂಥರ ಅಮೃತ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ, ಬಾಯಿಗೆ ಒಂಥರ
ಚುರುಕಾಗಿ ಉಪ್ಪು ಖಾರ ಎಲ್ಲನೂ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ಥರ ಮಾಡ್ಕೊಳ್ಳಿ. ಯಾವುದೇ ಕಾಳು ಹಾಕಿರ್ಬೋದು, ಬೇಯಿಸ್ಬಿಟ್ಟಿದ್ದು ನೀರನ್ನ ಈ ಥರ ಮಾಡ್ಕೊಳ್ಳಿ. ಬೆಂಡೆಕಾಯಿ ಹಾಕ್ಕೋಬೋದು ಅಥವಾ ಬದನೆಕಾಯಿನೂ ಹಾಕ್ಕೋಬೋದು. ಬೆಂಡೆಕಾಯಿನೂ ಸಖತ್ತಾಗಿರುತ್ತೆ, ಬದನೆಕಾಯಿನೂ ಬೆಂಡೆಕಾಯಿನೂ ಸೂಪರಾಗಿರುತ್ತೆ. ನೋಡಿ ಮಾಡ್ಕೊಳ್ಳಿ. ಈಗ ಬಂದುಬಿಟ್ಟು ಈಗ ಪಾತ್ರೆಗಳನ್ನ ಉಳಿಸ್ಬೇಕಂದ್ರೆ ಏನು ಮಾಡಬೇಕು ಅಂದರೆ ನೋಡಿರಿ, ಈ ಥರ ಕಾಳು ಬೇಯಿಸಿಟ್ಕೊಂಡಿದ್ನಲ್ವ, ಅದೇ ಕುಕ್ಕರಲ್ಲೇ ಮುದ್ದೆನೂ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆ ಸೇವ್ ಆಗೋಗ್ಬಿಡುತ್ತೆ. ಹಂಗಾಗಿ ನೋಡಿರಿ, ನಾವು ಗೃಹಿಣಿಯರು ಹಿಂಗೆ ಯಾವುದಾದ್ರೂ ಒಂದು ಮಾಡಬೇಕಾಗತ್ತೆ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಮುದ್ದೆ ತುಂಬಾ ಸಾಫ್ಟ್ ಆಗುತ್ತೆ. ಆದ್ದರಿಂದ ಸ್ವಲ್ಪ ಮುದ್ದೆಗೆ ಮಾಡಬೇಕಾದ್ರೆ ಒಂದು 2 ಡ್ರಾಪು ತುಪ್ಪನೂ ಹಾಕ್ಕೊಳ್ಳೋದ್ರಿಂದ, ಒಂದು ಅರ್ಧ ಟೀ ಸ್ಪೂನು 1-2 ಡ್ರಾಪ್ ಹಾಕ್ಕೊಳ್ಳೋದ್ರಿಂದ ಮುದ್ದೆ ತುಂಬಾ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಮುದ್ದೆ, ರಾಗಿ ಮುದ್ದೆ, ಕಾಳು ಪಲ್ಯ ಮತ್ತು ಬೆಂಡೆಕಾಯಿ ಗೊಜ್ಜು, ಇಷ್ಟೇ ಮಧ್ಯಾಹ್ನದ ಊಟ. ಎಷ್ಟು ಹೆಲ್ತಿಯಾಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಲಂಚು ರೆಡಿ ಆಗೋಯ್ತು. ಆಯಿತು ಲಂಚು. ಈಗ ಮಧ್ಯಾಹ್ನ ಸಂಜೆ ಡಿನ್ನರ್ಗೆ ನೋಡಿ, ಮಧ್ಯಾಹ್ನ ಮಾಡಿದ್ನಲ್ಲ ಅದೇ ಬ್ರೌನ್ ರೈಸು, ಬೆಂಡೆಕಾಯಿ ಗೊಜ್ಜು. ಇದು ಬಂದುಬಿಟ್ಟು ಟೋಫು, ಅಂದರೆ ಬೆಳಗ್ಗೆ ತೋರಿಸಿದ್ನಲ್ವ ಫ್ರೈಡ್ ರೈಸ್ ಮಾಡಿದ್ನಲ್ವ, ಸೋಯಾ ಪನ್ನೀರು, ಅದ್ರದ್ದೇ ಹಂಗೆ ಮ್ಯಾರಿನೇಷನ್ ಮಾಡಿ ಫ್ರೈ ಮಾಡಿದ್ದೀನಿ. ಮತ್ತು ಸಲಾಡ್ ಅಂದರೆ ಸೌತೆಕಾಯಿ, ಕ್ಯಾರೆಟ್. ಇಷ್ಟು ನನ್ನ ಡಿನ್ನರು. ಮತ್ತು ಬೆಳಗ್ಗೆ ಟಿಫನ್ನು, ಲಂಚು, ಡಿನ್ನರು ಈ ರೀತಿ ಇತ್ತು. ಹಂಗಾಗಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ. ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ಬಾಯ್.